ದ್ವೇಷ ಭಾಷಣ ಮಾಡಿರುವ ಚಂದ್ರಶೇಖರನಾಥ ಸ್ವಾಮೀಜಿ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಗೃಹ ಸಚಿವರು ಮತ್ತು ಡಿಜಿಪಿಗೆ ಪತ್ರ. ಮುಸ್ಲಿಮರ ವೋಟಿನ ಹಕ್ಕು ಕಿತ್ಕೊಳ್ಬೇಕು ಅಂತ ಹೇಳಿದ ಸ್ವಾಮೀಜಿ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಆಗ್ರಹ. ಸ್ವಾಮೀಜಿ ಯಾವೆಲ್ಲ ಕಾನೂನುಗಳನ್ನು ಉಲ್ಲಂಘಿಸಿದ್ದಾರೆ, ಅವರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳಬೇಕು ಅಂತ ವಿವರವಾಗಿ ಹೇಳಿದ ದ್ವೇಷದ ಮಾತಿನ ವಿರುದ್ಧ ಜನಾಂದೋಲನ ಸಂಘಟನೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಂಗಳವಾರ ನಡೆದ ಪ್ರತಿಭಟನೆಯೊಂದರಲ್ಲಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಸಂವಿಧಾನದ ಆಶಯಗಳ ವಿರುದ್ಧ ಸಮುದಾಯಗಳ ನಡುವೆ ದ್ವೇಷ ಬಿತ್ತುವ ಭಾಷಣ ಮಾಡಿದ್ದು, ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅಂತ ದ್ವೇಷದ ಮಾತಿನ ವಿರುದ್ಧ ಜನಾಂದೋಲನ ಸಂಘಟನೆ ಒತ್ತಾಯಿಸಿದೆ. ಶುಕ್ರವಾರ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಹಾಗೂ ಡಿಜಿಪಿ ಅಲೋಕ್ ಮೋಹನ್ ಅವರಿಗೆ ಸಂಘಟನೆ ಈ ಕುರಿತು ಪತ್ರ ಬರೆದಿದ್ದು, ಚಂದ್ರಶೇಖರನಾಥ ಸ್ವಾಮೀಜಿ ಮುಸ್ಲಿಂ ಸಮುದಾಯದ ವಿರುದ್ಧ ದ್ವೇಷ ಬಿತ್ತುವ ಮಾತುಗಳನ್ನಾಡಿದ್ದಾರೆ. ಇದು ಮಾಧ್ಯಮಗಳಲ್ಲಿ ಪ್ರಸಾರವಾಗಿದೆ. ಈ ದ್ವೇಷಪೂರಿತ ಮತ್ತು ಪ್ರಚೋದಕ ಭಾಷಣ ಅತ್ಯಂತ ಹಾನಿಕಾರಕ ಪರಿಣಾಮಗಳನ್ನು ಬೀರುತ್ತೆ ಅಂತ ತಿಳಿಸಿದೆ. ನವೆಂಬರ್ 26ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ವತಿಯಿಂದ ವಕ್ಫ್ ಬೋರ್ಡ್ ವಿರುದ್ಧ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ಸ್ವಾಮೀಜಿ, ವಕ್ಫ್ ಮಂಡಳಿ ಯಾವ ಕಾನೂನು ಇಲ್ಲದೆ ಯಾರದ್ ಬೇಕಾದ್ರೂ ಜಮೀನು, ಕಟ್ಟಡ, ಆಸ್ತಿ-ಪಾಸ್ತಿ ಎಲ್ಲವನ್ನ ಕಿತ್ಕೊಳ್ಬಹುದು ಅಂತ ಹೇಳ್ತಾ ಇದ್ರು. ಅದು ಬಹಳ ಅನ್ಯಾಯ. ಯಾರ್ದೋ ವಸ್ತು ಯಾರೋ ಕಿತ್ಕೊಳ್ಳೋ ಅಂತದ್ದು ಧರ್ಮ ಅಲ್ಲ. ಅನವಶ್ಯಕವಾಗಿ ವಕ್ಫ್ ಕಾನೂನೇ ಇಲ್ಲದೆ ಕಿತ್ಕೋಬಹುದು ಅಂತ ಯಾವ ದಡ್ಮುಂಡೆ ಮಾಡಿದ್ದು. ಮುಸ್ಲಿಂ ಜನಾಂಗಕ್ಕೆ ಈ ವೋಟಿನ್ ಪವರೇ ಇಲ್ಲ ಅಂತ ಮಾಡ್ಬಿಟ್ರೆ ಕಾನೂನನ್ನ ಆಗೆಲ್ಲ ಸರಿ ಹೋಗುತ್ತೆ. ಖಂಡಿತ ಅದನ್ನ ಮಾಡಬೇಕು. ಪಾಕಿಸ್ತಾನದಲ್ಲಿ ಅದೇ ರೀತಿಯಲ್ಲಿ ಅವರು ಮಾಡಿರೋದು. ಬೇರೆಯವರಿಗೆ ಅವರು ವೋಟ್ ಮಾಡೋ ಅಧಿಕಾರ ಇಲ್ಲ. ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವರಿಗೆ ವೋಟಿನ ಹಕ್ಕು ಇಲ್ದಂತೆ ಮಾಡಿದ್ರೆ ಅವ್ರ ಪಾಡಿಗೆ ಅವರು ಇರ್ತಾರೆ. ಖಂಡಿತವಾಗಿ ಎಲ್ಲ ನೆಮ್ಮದಿಯಿಂದ ಇರೋಕೆ ಸಾಧ್ಯ ಅಂತ ಹೇಳಿದ್ರು. ಸ್ವಾಮೀಜಿಯ ಭಾಷಣ ದ್ವೇಷವನ್ನ ಹೆಚ್ಚಿಸುತ್ತೆ, ಕೋಮುಗಲಭೆಯೂ ನಡಿಬಹುದು. ಸಾರ್ವಜನಿಕವಾಗಿ ಮಾಡುವ ಭಾಷಣಗಳು ಸಂವಿಧಾನದ ಆಶಯಗಳ ವಿರುದ್ಧ ಇರಬಾರದು. ಸಮುದಾಯಗಳ ನಡುವೆ ದ್ವೇಷ ಬಿತ್ತುವಂತ ಭಾಷಣಗಳನ್ನ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರೋರು ಮಾಡಬಾರದು. ಸುಪ್ರೀಂ ಕೋರ್ಟ್ ಇತ್ತೀಚೆಗಷ್ಟೇ ಜಾತ್ಯತೀತ ರಾಷ್ಟ್ರದಲ್ಲಿ ಇಂತಹ ದ್ವೇಷ ಭಾವನೆಗಳಿಗೆ ಸ್ಥಾನವಿಲ್ಲ ಅಂತ ಹೇಳಿದ್ರು ದ್ವೇಷ ಭಾಷಣಗಳು ನಿಲ್ತಿಲ್ಲ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಚಂದ್ರಶೇಖರನಾಥ ಸ್ವಾಮೀಜಿ ವಕ್ಫ್ ಮಂಡಳಿಯ ಕಾರ್ಯವೈಖರಿ ಬಗ್ಗೆ ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ನೀಡಿದ್ದಾರೆ. ವಕ್ಫ್ ಬೋರ್ಡ್ ಕೇವಲ ತಮ್ಮಿಚ್ಛೆಯಂತೆ ಭೂಮಿಯನ್ನ ಕದಿಯೋಕೆ ಅಧಿಕಾರ ಹೊಂದಿಲ್ಲ. ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸೋದು ಬಹಳ ಅಪಾಯಕಾರಿ. ಪಾಕಿಸ್ತಾನದಲ್ಲಿ ಮುಸ್ಲಿಮೇತರ ವ್ಯಕ್ತಿಗಳಿಂದ ಮತದಾನದ ಹಕ್ಕನ್ನ ಕಸಿದುಕೊಳ್ಳಲಾಗಿದೆ ಅಂತ ಹೇಳ್ತಾರೆ. ಇದು ಸುಳ್ಳು ಹೇಳಿಕೆಯಾಗಿದೆ. ಸ್ವಾಮೀಜಿ ಅವರನ್ನ ಗೌರವಿಸುವ ಜನ ಇದನ್ನೇ ನಂಬ್ತಾರೆ ಹಾಗೂ ಇದರಿಂದ ಸಮಾಜದಲ್ಲಿ ಸೌಹಾರ್ದತೆಗೆ ಧಕ್ಕೆ ಉಂಟಾಗುತ್ತೆ. ಮುಸಲ್ಮಾನ ಸಮುದಾಯದ ಮೇಲೆ ದ್ವೇಷ ಬೆಳೆಯುವಂತೆ ಆಗತ್ತೆ. ಎರಡನೇದಾಗಿ, ಭಾರತದಲ್ಲಿ ಮುಸಲ್ಮಾನರಿಗೆ ಮತ ಹಾಕುವ ಹಕ್ಕನ್ನ ಕಿತ್ಕೊಳ್ಬೇಕು ಅಂತ ಹೇಳೋದು ನಮ್ಮ ದೇಶಕ್ಕೆ ಅಪಾಯ. ದೇಶದ ಏಕತೆಗೆ ಅಪಾಯ, ದೇಶದ ಸಾರ್ವಭೌಮತೆಗೆ ಅಪಾಯ. ಜಾತಿ, ಧರ್ಮ, ಲಿಂಗ ಎಲ್ಲವನ್ನು ಮೀರಿ ಸರ್ವರಿಗೂ ಮತ ಹಾಕುವ ಹಕ್ಕನ್ನ ನೀಡುವುದು ಸಂವಿಧಾನದ ಮೂಲ ಆಶಯ. ಹಾಗಿರ್ಬೇಕಾದ್ರೆ ಒಂದು ಸಮುದಾಯಕ್ಕೆ ಮತ ಹಾಕುವ ಹಕ್ಕನ್ನ ಕಿತ್ಕೊಳ್ಬೇಕು ಅನ್ನೋದು ಕಾನೂನು ಬಾಹಿರ ಹಾಗೂ ಸಂವಿಧಾನಕ್ಕೆ ಮಾಡುವ ಅವಮಾನವಾಗುತ್ತೆ ಅಂತ ಸಂಘಟನೆ ತಿಳಿಸಿದೆ. ಮೂರನೇದಾಗಿ, ಈ ಹೇಳಿಕೆಗಳು ಸಮಾಜದಲ್ಲಿ ಹಿಂಸೆಗೆ ಪ್ರಚೋದನೆ ನೀಡುತ್ತೆ ಅಂತ ಹೇಳಿರುವ ದ್ವೇಷದ ಮಾತಿನ ವಿರುದ್ಧ ಜನಾಂದೋಲನ ಸಂಘಟನೆ ಅದಕ್ಕೆ ಸಾಕ್ಷಿಯಾಗಿ ಸ್ವಾಮೀಜಿ ಮಾತಿಗೆ ವಿವಿಧ ಚಾನೆಲ್ಗಳಲ್ಲಿ ಬಂದಿರುವ ದ್ವೇಷ ಕಮೆಂಟ್ಗಳನ್ನು ಉಲ್ಲೇಖಿಸಿದೆ. ಚಂದ್ರಶೇಖರನಾಥ ಸ್ವಾಮೀಜಿ ಅವರ ಈ ಭಾಷಣ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 196, 197(1)(b), 196, 197(1)(d), 353 ಹಾಗೂ 196, 197(1)(d), 353ರ ಅಡಿಯಲ್ಲಿ ಅಪರಾಧಗಳನ್ನು ಒಳಗೊಂಡಿದೆ ಅಂತ ಜನಾಂದೋಲನ ಸಂಘಟನೆ ಹೇಳಿದೆ. ಸ್ವಾಮೀಜಿ ಕೊಟ್ಟಿರುವ ಕ್ಷಮಾಪಣೆಯ ಹೇಳಿಕೆ ಆಗಿರುವ ದ್ವೇಷವನ್ನ ಅಳಿಸೋದಿಲ್ಲ. ಹೀಗಾಗಿ ಇದನ್ನ ಪರಿಹರಿಸೋಕೆ ಯಾವ ಕಾನೂನಿನಲ್ಲಿ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅನ್ನೋದನ್ನ ಪೊಲೀಸ್ ಇಲಾಖೆ ತಿಳಿಸಬೇಕು. ವಿಚಾರಣೆ ಹಾಗೂ ತನಿಖಾ ಉದ್ದೇಶಗಳನ್ನ ಹೊರತುಪಡಿಸಿ ಸ್ವಾಮೀಜಿ ದ್ವೇಷ ಭಾಷಣದ ಆ ಆಕ್ಷೇಪಾರ್ಹ ವಿಡಿಯೋ ಹಂಚಿಕೆ ಮತ್ತು ವೀಕ್ಷಣೆಗೆ ಲಭ್ಯ ಇರದ ಹಾಗೆ ಖಚಿತಪಡಿಸಿಕೊಳ್ಳಬೇಕು ಅಂತ ಸಂಘಟನೆ ಗೃಹ ಸಚಿವರನ್ನ ಒತ್ತಾಯಿಸಿದೆ. ರೈತರಿಗೆ ಬೆಂಬಲ ನೀಡುವ ನೆಪದಲ್ಲಿ ಸ್ವಾಮೀಜಿಯವರು ಉದ್ದೇಶಪೂರ್ವಕವಾಗಿ ದ್ವೇಷ ಹಬ್ಬಿಸುವ ಕೆಲಸ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ಅವರ ಭಾಷಣದಿಂದ ಮುಸ್ಲಿಂ ಸಮುದಾಯದ ವಿರುದ್ಧ ದ್ವೇಷ ಬೆಳೆಯುವಂತೆ ಮಾಡಿದ್ದಾರೆ. ಆ ಸಮುದಾಯದವರ ಹಕ್ಕುಗಳನ್ನ ಆಪತ್ತಿನಲ್ಲಿಟ್ಟಿದ್ದಾರೆ. ದಿನಾಂಕ 27/11/2024ರಂದು ಸ್ವಾಮೀಜಿ ಅವರ ಮಾತುಗಳಿಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಆದರೆ ಅವರ ಭಾಷಣಕ್ಕೆ ಸಿಕ್ಕ ಪ್ರಚಾರ ಅವರ ವಿಷಾದಕ್ಕೆ ದೊರಕಿಲ್ಲ. ಜೊತೆಗೆ ಅವರ ಭಾಷಣದಿಂದ ಆಗಿರುವ ದುಷ್ಪರಿಣಾಮವನ್ನ ಈಗ ಸರಿಪಡಿಸಲಾಗದು.
ಸಾರ್ವಜನಿಕವಾಗಿ ದ್ವೇಷ ಭಾಷಣ ಮಾಡಿದ ಅವರು ಸಾರ್ವಜನಿಕವಾಗಿಯೇ ವಿಷಾದ ವ್ಯಕ್ತಪಡಿಸಲೇಬೇಕು. ಕ್ಷಮೆಯು ಮೂಲ ದ್ವೇಷದ ಭಾಷಣಕ್ಕಿಂತ ಹೆಚ್ಚು ತಲುಪಬೇಕು ಅಂತ ಜನಾಂದೋಲನ ಸಂಘಟನೆ ತನ್ನ ಮನವಿಯಲ್ಲಿ ಹೇಳಿದೆ. ದ್ವೇಷ ಭಾಷಣ ಹೆಚ್ಚುತ್ತಿರುವ ಸಮಸ್ಯೆಯನ್ನ ಪರಿಹರಿಸೋಕೆ ಮುಂಬರುವ ವಿಧಾನಸಭೆಯ ಚಳಿಗಾಲದ ಅಧಿವೇಶನದಲ್ಲಿ ವಿಶೇಷ ಚರ್ಚೆ ನಡೆಸಬೇಕು. ದ್ವೇಷ ಭಾಷಣದ ಕಾನೂನು, ಸಾಮಾಜಿಕ ಪರಿಣಾಮಗಳ ಬಗ್ಗೆ ಜನರಿಗೆ ತಿಳಿಸೋಕೆ ವ್ಯಾಪಕ ಪ್ರಚಾರವನ್ನ ಕೈಗೊಳ್ಳಬೇಕು. ಹಾಗೆ ಎಲ್ಲ ದ್ವೇಷ ಭಾಷಣಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಸಂಘಟನೆ ಆಗ್ರಹಿಸಿದೆ. ಈ ನಡುವೆ ಮುಸ್ಲಿಮರಿಗೆ ಮತದಾನದ ಹಕ್ಕು ಇಲ್ಲದಂತೆ ಮಾಡಬೇಕು ಅನ್ನೋ ಹೇಳಿಕೆ ನೀಡಿರುವ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ವಿರುದ್ಧ ಪ್ರಚೋದನಕಾರಿ ಹೇಳಿಕೆ ನೀಡಿದ ಆರೋಪದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ ಸೆಕ್ಷನ್ 299 ಅಡಿಯಲ್ಲಿ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಸ್ವಾಮೀಜಿಯ ಹೇಳಿಕೆಗಳು ಪ್ರಚೋದನಕಾರಿಯಾಗಿದ್ದು, ಕೋಮು ಸೌಹಾರ್ದತೆಗೆ ಧಕ್ಕೆ ತರಬಹುದು ಅಂತ ದೂರಿನಲ್ಲಿ ಆರೋಪಿಸಲಾಗಿತ್ತು. ಅದರ ಬೆನ್ನಿಗೆ ಬಿಜೆಪಿ ನಾಯಕರಾದ ಆರ್ ಅಶೋಕ್ ಮತ್ತು ಡಾಕ್ಟರ್ ಅಶ್ವಥ್ ನಾರಾಯಣ್ ಸ್ವಾಮೀಜಿಯನ್ನ ಭೇಟಿ ಮಾಡಿದ್ದಾರೆ. ಬೆಂಗಳೂರಿನ ಕೆಂಗೇರಿಯಲ್ಲಿರುವ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠಕ್ಕೆ ಭೇಟಿ ನೀಡಿ ಕೆಲ ಹೊತ್ತು ಮಾತುಕತೆ ನಡೆಸಿ ಸ್ವಾಮೀಜಿಗೆ ಧೈರ್ಯ ಹೇಳಿದ್ದಾರೆ. ಸ್ವಾಮೀಜಿ ಭೇಟಿ ಬಳಿಕ ಮಾತನಾಡಿದ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್, ಗುರುಗಳನ್ನ ಭೇಟಿ ಮಾಡಿ ಧೈರ್ಯ ಹೇಳಿದ್ದೇವೆ. ರಾಜಕೀಯವಾಗಿ, ಕಾನೂನಾತ್ಮಕವಾಗಿ ಜೊತೆಗೆ ಇರ್ತೀವಿ ಅಂತ ನಾವು ಭರವಸೆ ನೀಡಿದ್ದೇವೆ. ಹೋರಾಟ ಮಾಡುವ ಪರಿಸ್ಥಿತಿ ಇನ್ನೂ ಉದ್ಭವ ಆಗಿಲ್ಲ. ಅಧಿವೇಶನದಲ್ಲಿ ವಕ್ಫ್ ವಿಚಾರವಾಗಿ ಹೋರಾಟ ಮಾಡ್ತೇವೆ. ಚಂದ್ರಶೇಖರನಾಥ ಸ್ವಾಮೀಜಿ ಕೂಡ ಬಹಳ ನೊಂದಿದ್ದಾರೆ. ಹೇಳಿಕೆ ಹಿಂಪಡೆದ ಬಳಿಕ ಕೇಸ್ ಹಾಕುವುದನ್ನ ನೋಡಿದ್ರೆ ಸರ್ಕಾರ ತನ್ನ ಬೇರೆ ಬೇರೆ ಕೋಪವನ್ನ ಈ ರೀತಿ ತೀರಿಸಿಕೊಳ್ತಿದೆ ಅಂತ ಹೇಳಿದ್ದಾರೆ. ನಿಮ್ಮ ನೋಟಿಸ್, ಗೊಡ್ಡು ಬೆದರಿಕೆಗೆ ಸ್ವಾಮೀಜಿಗಳು ಹೆದರಲ್ಲ. ಇಡೀ ಸಮಾಜ ಸ್ವಾಮೀಜಿಯವರ ಜೊತೆಗಿದೆ. ಕಾಂಗ್ರೆಸ್ ಸರ್ಕಾರ ಒಕ್ಕಲಿಗರ ವಿರೋಧಿಯಾಗಿ ಕೆಲಸ ಮಾಡ್ತಿದೆ. ದುರುಳ ಸರ್ಕಾರ ಸ್ವಾಮೀಜಿಯನ್ನ ಮುಟ್ಟಿದ್ರೆ ಸಮಾಜ ತಿರುಗಿ ಬೀಳುತ್ತೆ ಅಂತ ಸರ್ಕಾರಕ್ಕೆ ಆರ್ ಅಶೋಕ್ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.